ಮಾನ್ಯ ಶಾಸಕರಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್. 2008ರಲ್ಲಿ ನೀವು ಶಾಸಕರಾದ್ರಿ. ಶಾಸಕರಾದ ನಂತರ ನಮ್ಮ ಇಳಕಲ್ ನಗರಕ್ಕೆ 24x7 ನೀರು ನಿಮ್ಮ ಕಾಲಾವಧಿಯಲ್ಲಿ 2013ರಲ್ಲಿ ಇಳಕಲ್ ನಗರಕ್ಕೆ 24x7 ನಿಮ್ಮ ಕಾಲಾವಧಿಯಲ್ಲಿ ನಮ್ಮ ನಗರಕ್ಕೆ ಬಂತು ಸರ್. 24 ತಾಸು ಕುಡಿಯುವ ನೀರು. ಅದೇ ರೀತಿ ನೀವು ಬಡವರಿಗೆ ಮತ್ತು ಬಡವರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತವರು ಅವರಿಗೆ ನೀರಷ್ಟೇ ಅಲ್ಲ ಅವರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿದ್ರಿ. ಎಲ್ಲಾ ನಗರದಲ್ಲಿ ಸ್ಥಾಪಿಸಿರ್ತಾರೆ. ನಮ್ಮ ಈ ಕುಲಕರ್ಣಿಪೇಟೆ ಮತ್ತು ಲಕ್ಷ್ಮೀಗೌಡರ ಪೇಟೆ ಎರಡೂ ಒಂದೇ ಸರ್. ಎರಡೂ ಒಂದೇ ಇದೆ. ಅದು ನೀವು ಅವಾಗ ಮಾಡ್ತಿದ್ರಿ. ಅನಿವಾರ್ಯ ನಮ್ಮ ದುರಾದೃಷ್ಟ ಹೇಳೋದು 2018ರಿಂದ ನಿಮ್ಮಂತ ನಾಯಕರು ನಾವು ಕಳ್ಕೊಂಡ್ರಿ. ಅದು ನಮ್ಮ ದುರಾದೃಷ್ಟ ಸರ್. ಈಗ ಮತ್ತೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿ ಶಾಸಕರಾಗಿ ಮತ್ತೆ ಆಯ್ಕೆ ಆಗಿದ್ರಿ. ನಮ್ಗ ಅದೊಂದು ಶುದ್ಧ ಕುಡಿಯುವ ನೀರಿನ ಘಟಕ ನೀವು ಮಾಡಿಕೊಡ್ಬೇಕಂತ ನಮ್ಮ ಸಂಸ್ಥೆ ಪರವಾಗಿ ಈ ಮೂಲಕ ವಿನಂತಿ ಮಾಡ್ಕೊತೀವಿ ಸರ್. ನಾವು ದಯವಿಟ್ಟು ಅದೊಂದು ಆತಪ್ಪ ಅಂತಂದ್ರೆ ಜೀವನ ಪರ್ಯಂತ ನಾವು ಅದನ್ನ ಮರೆಯೋಕೆ ಸಾಧ್ಯನೇ ಇಲ್ಲ ಸರ್. ನಮ್ಗೆ ಯಾಕಂದ್ರೆ ಈಗ ಹೋದ್ ಸರಿ SRK ಒಂದು ಸರ್ಕಲ್ ನಲ್ಲಿ ಒಂದು ಬಸ್ ನಿಲ್ದಾಣ ಈಗಾಗಲೇ ಟೆಂಡರ್ ಆಗಿದೆ. ಕೆಲವು ದಿನಗಳಲ್ಲಿ ಆ ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ. ಅದರ ಉದ್ಘಾಟನೆ ಕೂಡ ನೀವು ಕೂಡ ಮಾಡಿ ಅದಾಗಲೇ ಹಾಕಿದ್ವಿ. ಬಸ್ ನಿಲ್ದಾಣ ಹಾಕಿದ್ವಿ. ಒಂದು RO ಪ್ಲಾಂಟ್ ಹೇಳಿದ್ರು. ಒಂದು ಶುದ್ಧ ಕುಡಿ ನೀರು ಘಟಕ ನಮ್ಮ ಕುಲಕರ್ಣಿಪೇಟೆಗೆ ಬಸ್ ಸ್ಟ್ಯಾಂಡ್ ಆಗೈತಿ. ಅದನ್ನು ಮಾಡಕತ್ತೀವಿ. ಗತ್ತರಿಕೆರೆ ಅವ್ರು ಚಾಡಿಸ್ಕೊಂಡು ಅವ್ರು ಮಾಡ್ತಾರೆ. ಸರ್ಕಾರಿಗೆ ಒಂದು ಸಾಹೇಬರು ಏನು ಕಂಚಿನ ಮೂರ್ತಿ ಮಾಡೋಣ ಅಂತಾರೆ. ಅದು ಮಾಡಾಕತ್ತೀವಿ. ಅವರು ನೇತೃತ್ವ ತಗೊಂಡ್ರ. ನೀವೇನು ಶುದ್ಧ ಕುಡಿ ನೀರು ಘಟಕ ಹೇಳಿದ್ರಲ್ಲ ಇದನ್ನ 15 ದಿವಸದೊಳಗೆ ಇನ್ಸ್ಟಾಲ್ ಮಾಡಿಸಿ ನೀರನ್ನು ಕೆಲಸ ಮಾಡ್ತೀವಿ. ಕೇವಲ ಒಂದು ವಾರ ಅಂದ್ರೆ ಭಾಳ ಕಡಿಮೆ ಆಗತ್ತಂದ್ರೆ ಮತ್ತೆ ಸುಳ್ಳು ಇರಬಾರ್ದು ಅಂತ ಹೇಳಿ 15 ದಿವಸ ಟೈಮ್ ಕೇಳಿ 15 ದಿವಸದೊಳಗೆ ಬಂದು ನಾನು ಉದ್ಘಾಟನೆ ಮಾಡಿ ನಿಮಗೆ ಆ ಒಂದು ಶುದ್ಧ ಕುಡಿ ನೀರು ಘಟಕವನ್ನು ಚಲೋ ಮಾಡ್ತೀನಿ.